ತುಮಕೂರು ಡಿಸ್ಟಿಕ್ ಪಾಗೋಡ ತಾಲೂಕು ನಾಗಲ್ಮಡಿಕೆ ಹೋಬಳಿಯಿಂದ 9 ಕಿಲೋಮೀಟ್ರಲ್ಲಿ ಬರೋಂಥ ಲ್ಯಾಂಡ್ ಇದು. ಒಂದು ಕಾಲು ಕಿಲೋಮೀಟ್ರ್ ಮಡ್ ರೋಡ್ ಬರಬೇಕು. ಅದು ಊರಿಂದ ಊರಿಗೆ ಹೋಗುವಂಥ ಮಡ್ ರೋಡು, ಅದು ಟಾರ್ ರೋಡ್ ಆಗೋ ಚಾನ್ಸ್ ಇದೆ. ಇದರಲ್ಲಿ ಟೋಟಲ್ ಇದು 45 ಎಕರೆ ಬೌಂಡ್ರಿ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಒಂದು ಪೌಲ್ಟ್ರಿ ಶೆಡ್, ಅದು ಬಾಯ್ಲರ್ ಕೋಳಿ ಪೌಲ್ಟ್ರಿ ಶೆಡ್ಡಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ಅದು. ಮತ್ತು ದಾಳಿಂಬೆ ಹಾಕಿದ್ದಾರೆ ಇವರು, ಬಾಳೆ ಇದೆ, ಬಿತ್ತಲಿದೆ. ತುಮಕೂರು ಡಿಸ್ಟಿಕ್ ಪಾಗೋಡ ತಾಲೂಕು ನಾಗಲ್ಮಡಿಕೆ ಹೋಬಳಿಲಿ ಬರೋಂಥ ಲ್ಯಾಂಡ್ ಇದು. 45 ಎಕರೆ ರೆಡ್ ಸಾಯಿಲು. ಪಾಗೋಡ ಟೌನಿಂದ 20 ಕಿಲೋಮೀಟ್ರ್ ಆಗುತ್ತೆ. ತುಮಕೂರು ಬೆಂಗಳೂರು ಸಿಟಿ ಸೆಂಟ್ರಿಂದ 170 ಕಿಲೋಮೀಟರ್ಸ್ ಆಗುತ್ತೆ ಜಾಗಕ್ಕೆ. ಟೋಟಲ್ 45 ಎಕರ್ಸನ್ನು ಸೇಲ್ ಮಾಡ್ತಾರೆ. ಬೌಂಡ್ರಿ ಫುಲ್ಲು ಫೆನ್ಸಿಂಗ್ ಐತೆ. ಇಲ್ಲೇನಿದೆ ದಾಳಿಂಬೆ ಇದು ಎಲ್ಲ ಫಸ್ಲು ಸ್ಟಾರ್ಟ್ ಆಗಿದೆ. ಬಿದ್ರಿದೆ, ಬಾಳೆ ಇದೆ, ದಾಳಿಂಬೆ ಇದೆ, ಮತ್ತು ಒಂದು ಪೌಲ್ಟ್ರಿ ಶೆಡ್ ಇದೆ. ಇದಕ್ಕೆ 6 ರನ್ನಿಂಗ್ ಬೋರ್ವೆಲ್ ಐತೆ, ಒಂದು ಕೃಷಿ ಹೊಂಡ ಕೂಡ ಐತೆ. 45 ಎಕರ್ಸನ್ನು ಎಲ್ಲ ಥರ ವೆರೈಟಿ ಬೆಳೆ ಹಾಕಿದ್ದಾರೆ ಇವರು. ಎಲ್ಲ ಬೋರಲ್ಲಿ ಮೇಂಟೈನ್ ಮಾಡ್ತಾರೆ. ದಾಳಿಂಬೆ ಕೂಡ ಫಸ್ಲು ಸ್ಟಾರ್ಟ್ ಆಗಿದೆ, ನೀವೇ ನೋಡ್ಬೋದು. ಇದರಲ್ಲಿ ಪೀಸ್ ಹೊಡಿತಾವೆ, ಎಲ್ಲ ಕಟ್ಟಿಂಗ್ ಮಾಡಿ ಗೊಬ್ಬರ ಹಾಕಿದ್ದಾರೆ. ಮತ್ತು ಒಂದು ಪೌಲ್ಟ್ರಿ ಶೆಡ್ ಇದೆ, ಒಳ್ಳೆ ಗೊಬ್ಬರ ಆಗುತ್ತೆ ಇವ್ರಿಗೆ. ಇದು ಬಾದಾಮ್ ಐತೆ. ಇದರಲ್ಲಿ 800 ಬಾದಾಮ್ ಗಿಡಗಳೈತೆ. ಒಂದು 5 ಎಕರೆಯಲ್ಲಿ ಬಿದ್ರೆ ಐತೆ, ದಾಳಿಂಬೆ ಐತೆ. ಫುಲ್ ಬೌಂಡ್ರಿ ಫುಲ್ಲು ಈ ಥರ ಫೆನ್ಸಿಂಗ್ ಮಾಡಿದ್ದಾರೆ. 45 ಎಕರೆ ಫುಲ್ಲು ಈ ಥರ ಇದೆ. ನೋಡ್ಬೋದು ನೀವು, ಸಾಯಿಲ್ ಈ ಥರ ಐತೆ. ಇದು ಜೋಳ ಪೌಲ್ಟ್ರಿ ಫೀಡ್ಗೋಸ್ಕರ ಜೋಳ ಹಾಕಿದ್ದಾರೆ. ನೋಡ್ರಿ, ಬಾಳೆ ಕಾಣಿಸ್ತಿದೆಯಲ್ಲ, ಅದ್ರ ಪಕ್ಕ ಇರೋದು ಬಿದ್ರು. ಇದು ಕಾಣಿಸ್ತಿದೆ ನೋಡಿ, ಅದೇ ಬಿದ್ರು. ಈ ಲ್ಯಾಂಡ್ ಒಳಗಡೆ ಯೂಸ್ ಮಾಡೋಕ್ಕೇ 2 ಟ್ಯಾಕ್ಟ್ರ್ ಯೂಸ್ ಮಾಡ್ಕೊಳ್ತಾರೆ ಇವರು. 45 ಎಕರೆ ಬೌಂಡ್ರಿನ ಮೇಂಟೈನ್ ಮಾಡೋದಕ್ಕೋಸ್ಕರ 2 ಟ್ಯಾಕ್ಟ್ರ್ ಮಡಗಿದ್ದಾರೆ. ಎಕರೆಗೆ 6 ಬೋರ್ವೆಲ್ಲು, 3 TC ಮತ್ತು ಬೌಂಡ್ರಿ ಫುಲ್ ಫೆನ್ಸಿಂಗ್ ಇದೆ. ತುಮಕೂರು ಡಿಸ್ಟಿಕ್ ಪಾಗೋಡ ತಾಲೂಕು ನಾಗಲ್ಮಡಿಕೆಯಲ್ಲಿ ಬರೋಂಥ 5 ವೆರೈಟಿ ಇರೋಂಥ ಬೆಳೆಗಳಿರೋಂಥ ಲ್ಯಾಂಡ್ ಇದು. ದಾಳಿಂಬೆ, ಬಾದಾಮಿ, ಬಾಳೆ ಮತ್ತು ಬಿದ್ರು, ಮತ್ತು ಇಲ್ಲಿ ಆಪೋಸಿಟಲ್ಲಿ ಜೋಳ ಬೆಳೀತಿದ್ದಾರೆ. ಮತ್ತು ಎದುರುಗಡೆ ಪೌಲ್ಟ್ರಿ ಶೆಡ್ ಇದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥ ಲೊಕೇಶನ್ನಲ್ಲಿರೋಂಥ ಲ್ಯಾಂಡ್ ಇದು. ನೋಡಿ, ಒಳ್ಳೆ ವ್ಯೂ ಇದೆ. ಪಾಗೋಡ ಟೌನಿಂದ ಈ ಲ್ಯಾಂಡಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸಿಟಿ ಸೆಂಟ್ರಿಂದ 170 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಫಸ್ಲು ಸ್ಟಾರ್ಟ್ ಆಗೋದು ಮತ್ತು ಇನ್ಕಮ್ ಸ್ಟಾರ್ಟ್ ಆಗೋಂಥ ಲ್ಯಾಂಡ್ ಇದು. ನೋಡಿ, ಒಳ್ಳೆ ಗುಡ್ ರಿಟರ್ನ್ಸ್ ಬರುತ್ತೆ ನಿಮಗೆ ಲ್ಯಾಂಡ್ ತೊಗೊಂಡವ್ರಿಗೆ. 6 ರನ್ನಿಂಗ್ ಬೋರ್ವೆಲ್ ಐತೆ, ಬೌಂಡ್ರಿ ಫೆನ್ಸಿಂಗ್ ಐತೆ. ಬರೀ ಈ ಲ್ಯಾಂಡ್ನ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಈ ಪೌಲ್ಟ್ರಿ ಶೆಡ್ಡಿಂದ ಇಲ್ಲಿ ಕೆಲಸ ಮಾಡೋಂಥ ಲೇಬರ್ಗೆ ಮತ್ತು ಬಂದೋಗೋ ಖರ್ಚುಗಳು ಮೇಂಟೈನ್ ಆಗುತ್ತೆ. ಒಳ್ಳೆ ವೆಲ್ ಪ್ಲ್ಯಾನಲ್ಲಿ ಇವರು ಮಾಡಿದ್ದಾರೆ. ಎಲ್ಲದರಿಂದನೂ ಇನ್ಕಮ್ ಬರಬೇಕು, ಆ ಥರ ಮಾಡಿದ್ದಾರೆ. ಈ ಕೋಳಿ ಗೊಬ್ಬರ ಬಂದು ದಾಳಿಂಬೆಗೆ ಮತ್ತು ಬಾಳೆಗೆ ಇರೋಂಥ 5 ಬೆಳೆಗೆ ಆಗುತ್ತೆ. ಆ ಥರ ಪೌಲ್ಟ್ರಿನ ಮೇಂಟೈನ್ ಮಾಡ್ತಾಯಿದ್ದಾರೆ. ಈ ಲ್ಯಾಂಡ್ ಓನರು ಭಾಳ ಐಡಿಯಾ ಮಾಡಿ ಒಳ್ಳೆ ಕ್ರಾಫ್ಟ್ ಮಾಡಿದ್ದಾರೆ. 5 ಕ್ರಾಫ್ಟ್ ಇದೆ. ಒಂದು ಬೆಳೆ ಕೈ ಕೊಟ್ಟರು ಇನ್ನು 4 ಬೆಳೆ ಇವ್ರಿಗೆ ಕಾಪಾಡುತ್ತೆ. ಮತ್ತು ಪೌಲ್ಟ್ರಿ ಮಾಡಿರೋದ್ರಿಂದ ಇನ್ಕಮ್ಮು ಸಿಗುತ್ತೆ ಮತ್ತು ಒಳ್ಳೆ ಗೊಬ್ಬರ ಕೂಡ ಸಿಗುತ್ತೆ ಇವ್ರಿಗೆ. ನೋಡಿ, 10,000 ಮರಿ ಮೇಯ ಅಂತ ಕೆಪಾಸಿಟಿ ಇರೋಂಥ ಶೆಡ್ಡು. ಇದು 3-3.5 ತಿಂಗಳಲ್ಲಿ ನಿಮಗೆ ಈ ಕೋಳಿ ಫಾರಮಿಂದ ಇನ್ಕಮ್ಮು ಸಿಗುತ್ತೆ ಮತ್ತು ಗೊಬ್ಬರ ಸಿಗುತ್ತೆ. ದಾಳಿಂಬೆಗೆ ಮತ್ತು ಬಾಳೆಗೆ ಇವರು ಗೊಬ್ಬರ ಹೊರಗಡೆಯಿಂದ ಥರ ಅವಶ್ಯಕತೆ ಇಲ್ಲ, ಆ ಥರ ಇದೆ. ಅಲ್ಲರಿರೋಂಥ ಲ್ಯಾಂಡ್ ಇದು. ಮತ್ತು ನೋಡಿರಿ, ಟ್ಯಾಕ್ಟ್ರು ಕೂಡ ಇದೇ ಯೂಸ್ ಮಾಡ್ಕೊಳ್ತಾರೆ, ಆ ಥರ ಇದು. ಈ ಲ್ಯಾಂಡು ರೇಟು ಮತ್ತು ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.